ರಣಭೀಕರ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಕರಾವಳಿ ಭಾಗದಲ್ಲಂತೂ ಈ ಮಳೆ ಸೃಷ್ಟಿಸಿರುವಂತ ಅವಾಂತರ ಒಂದೆರಡಲ್ಲ, ಗುಡ್ಡ ಕುಸಿತ ಆಗಿ ಜನರ ಬದುಕೆ ನಾಮಾವಶೇಷ ಆಗಿದೆ. ಹಲವು ಕಡೆಗಳಲ್ಲಿ ಗುಡ್ಡ ಕುಸಿತದಿಂದಾಗಿ ಪ್ರಾಣಹಾನಿಯು ಸಂಭವಿಸಿದೆ. ಕಾರವಾರದಲ್ಲೂ ಕೂಡ ರಣಭೀಕರ ಮಳೆ ಸೃಷ್ಟಿಸಿರುವಂತಹ ಅವಾಂತರಕ್ಕೆ ಸರಿಸುಮಾರು 7 ಜನ ಮೃತಪಟ್ಟಿದ್ದಾರೆ. ರಣಭೀಕರ ಮಳೆಗೆ ಕರಾವಳಿ ಕಂಪಿಸಿ ಹೋಗಿದೆ. ಹಲವೆಡೆ ಗುಡ್ಡ ಕುಸಿತ ಆಗಿದೆ. ಜನಜೀವನ ಸಂಪೂರ್ಣವಾಗಿ ಮುಳುಗೋಗಿದೆ. ಮಳೆ ನೀರಿನಲ್ಲಿ ಮನೆಗಳು ಕೊಚ್ಚಿ ಹೋದವು. ಅದೆಷ್ಟೋ ರಣಭೀಕರ ಮಳೆಗೆ, ಭಾರೀ ಮಳೆಗೆ ಕರಾವಳಿ ಜನರ ಬದುಕು ಸಮಾಧಿಯಾಗಿದೆ. ಎಲ್ಲಿ ನೋಡಿದ್ರು ಕೂಡ ನೀರು ನೀರು ನೀರು. ಕುಸಿದಿದ್ದು ಕೇವಲ ಬರೀ ಮಣ್ಣಲ್ಲ, ಜನರ ಬದುಕೆ ಸಮಾಧಿಯಾಗಿದೆ. ಗಂಗಾವಳಿ ಸುನಾಮಿಗೆ ಮನೆ ಸರ್ವ ನಾಶ ಆಗಿದೆ. ಅಳಿದುಳಿದ ನೆಲದಲ್ಲಿ ನೆನಪುಗಳ ಹುಡುಕಾಟ ಮಾಡ್ತಾ ಇದ್ದಾರೆ. ದುರಂತ ನಡೆದ ಸ್ಥಳದಲ್ಲಿ ಏಕೈಕ ಚಾನಲ್ ರಿಪಬ್ಲಿಕ್ ಕನ್ನಡ ಮಾತ್ರ. ಆ ಗುಡ್ಡ ಕುಸಿತು, ಜನ ಮೃತಪಟ್ರಲ್ವಾ, ಜೀವ ಹಾನಿ ಆಯ್ತಲ್ವಾ, ಆ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಮಾತ್ರ ವರದಿಯನ್ನು ಮಾಡ್ತಾ ಇದೆ. ಆ ಸ್ಥಳದಲ್ಲಿ, ಆ ದುರ್ಗಮ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಅಲ್ಲಿನ ಪರಿಸ್ಥಿತಿಯನ್ನ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದೆ. ದುರಂತ ನಡೆದ ಸ್ಥಳದಲ್ಲಿ ಏಕೈಕ ಚಾನಲ್ ರಿಪಬ್ಲಿಕ್ ಕನ್ನಡ ಮಾತ್ರ. ರಣಭೀಕರ ಮಳೆಗೆ ಕಾರವಾರ ಸಂಪೂರ್ಣವಾಗಿ ಏನಿವತ್ತು ನಲುಗಿ ಹೋಗಿದೆ. ಆ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡ್ತಾ ಇದೆ. ನದಿ ನೀರಿನಲ್ಲಿ ಆ ಮಳೆಯ ಆರ್ಭಟಕ್ಕೆ ತುಂಬಿ ಹರಿತಾ ಇದ್ದಂಥ ನದಿ ನೀರಿನ ಹೊಡೆತಕ್ಕೆ ಮನೆಗಳು ಕೊಚ್ಕೊಂಡು ಹೋಗಿದೆ. ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ಭಾರಿ ಹಾನಿಯಾಗಿದೆ. 5 ಮನೆಗಳ ಅಪಾಯ ಹೊರತಾಗಿ ಮತ್ತೇನೂ ಕೂಡ ಉಳಿದಿಲ್ಲ. ಅವಘಡದಲ್ಲಿ 8 ಮಂದಿ ಗಾಯಗೊಂಡಿದ್ದಾರೆ. ಒಬ್ಬ ನಾಪತ್ತೆಯಾಗಿದ್ದಾನೆ ಅನ್ನುವ ಅನುಮಾನ ವ್ಯಕ್ತವಾಗಿದೆ. 2 ಬೈಕ್ಗಳು, 2 ಜಾನುವಾರು ಗಂಗಾವಳಿ ನದಿ ಪಾಲಾಗಿದೆ. ಗಂಗಾವಳಿ ನದಿಯ ಭೀಕರ ಆರ್ಭಟಕ್ಕೆ ಅಥವಾ ಮಳೆಯ ಆರ್ಭಟಕ್ಕೆ ಗಂಗಾವಳಿ ನದಿ ಉಕ್ಕಿ ಹರಿತಾ ಇದೆ. ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ನಾಪತ್ತೆಯಾದವರಿಗಾಗಿ ಈಗ ಶೋಧ ಕಾರ್ಯ ಮುಂದುವರೆದಿದೆ. ಕಾರ್ಯಾಚರಣೆ ನಡೀತಾ ಇದೆ. ಕಾರ್ಯಾಚರಣೆಗೂ ಕೂಡ ಅಡ್ಡಿ ಆಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಮಳೆಯ ನಡುವೆಯೇ NDRF ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ, ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದೆ. ಜನರ ಬದುಕೆ ಸಮಾಧಿಯಾಗಿ ಹೋಗಿದೆ. ಕಾರವಾರ ಆ ಭಾಗದಲ್ಲಿ ಕಾರವಾರದ ಶಿರೂರಿನಲ್ಲಿ ನದಿ ನೀರಿನ ಹೊಡೆತಕ್ಕೆ ಕೊಚ್ಚಿ ಹೋದ ಮನೆ ಕೇವಲ ಪಾಯ ಮಾತ್ರ ಕಾಣಿಸ್ತಾ ಇದೆ. ಮನೆಗಳು ಬಿದ್ದಿರೋದು ಅದೆಷ್ಟೋ, ಮನೆಗಳು ಕುಸಿದಿರೋದು ಅದೆಷ್ಟೋ. ಆ ಮೇಲ್ಚಾವಣಿ ಮತ್ತೊಂದು ಮಗದೊಂದು ಹಾರಿ ಹೋಗಿ ಜನರ ಬದುಕೆ ದುಸ್ತರವಾಗಿದೆ. ಇಲ್ಲಿ ಬಂದು ಬಿದ್ದುಬಿಟ್ಟು ಅವಾಗ ಮನೆ ಅಡಿಯಲ್ಲಿ ಇಬ್ಬರು ಅಡಿಗೆ ಆಗೋದು. ನಮ್ಮ ಮತ್ತೆ ಭಾವ ನಾನು ಮೇಲೆ ಹತ್ತಿ ಮಕ್ಕಳಿಗೆ ಕಾಪಾಡ್ಲಿಕ್ಕೆ ಹೋದೆ. ಮಕ್ಕಳು ನೀರಡಿಯಲ್ಲಿ ಅಲ್ಲಿ ಬೇರೆ ಹೇಗೆ ಕರ್ಕೊಂಡು ಬಂದ್ರಿ ಮಕ್ಕಳನ್ನ? ನೀರಿಗೆ ಹೋದ ಮಕ್ಕಳನ್ನ ಹೇಗೆ ಕರ್ಕೊಂಡು ಅವರೇ ಕಲ್ಲು ಹಿಡ್ಕೊಂಡು ಮೇಲೆ ಹತ್ತು ಬಂದ್ರು. ಒಟ್ಟಾರೆ ಇಲ್ಲಿ ಎಷ್ಟು ಜನಕ್ಕೆ ಪೆಟ್ಟಾಗಿದೆ? ನಾನು ಇದನ್ನ ನೋಡಿದ್ದೇನೆ. ಫಸ್ಟ್ ಗುಡ್ಡ ಬೀಳ್ತಾ ಇತ್ತು ಸರ್, ಮಣ್ಣೆಲ್ಲ ಬೀಳ್ತಾ ಇತ್ತು. ಮಣ್ಣಿನ ಜೊತೆ ಒಂದು ಟ್ಯಾಂಕ್. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶ್ರೀಯಾರ್. ರಣಭೀಕರ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಕರಾವಳಿ ಭಾಗದಲ್ಲಂತೂ ಈ ಮಳೆ ಸೃಷ್ಟಿಸಿರುವಂಥ ಅವಾಂತರ ಒಂದೆರಡಲ್ಲ, ಗುಡ್ಡ ಕುಸಿತ ಆಗಿ ಜನರ ಬದುಕೆ ನಾಮಾವಶೇಷ ಆಗಿದೆ. ಹಲವು ಕಡೆಗಳಲ್ಲಿ ಗುಡ್ಡ ಕುಸಿತದಿಂದಾಗಿ ಪ್ರಾಣಹಾನಿಯು ಸಂಭವಿಸಿದೆ. ಕಾರವಾರದಲ್ಲೂ ಕೂಡ ರಣಭೀಕರ ಮಳೆ ಸೃಷ್ಟಿಸಿರುವಂಥ ಅವಾಂತರಕ್ಕೆ ಸರಿಸುಮಾರು 7 ಜನ ಮೃತಪಟ್ಟಿದ್ದಾರೆ. ರಣಭೀಕರ ಮಳೆಗೆ ಕರಾವಳಿ ಕಂಪಿಸಿ ಹೋಗಿದೆ. ಹಲವೆಡೆ ಗುಡ್ಡ ಕುಸಿತ ಆಗಿದೆ. ಜನಜೀವನ ಸಂಪೂರ್ಣವಾಗಿ ಮುಳುಗೋಗಿದೆ. ಮಳೆ ನೀರಿನಲ್ಲಿ ಮನೆಗಳು ಕೊಚ್ಚಿ ಹೋದವು. ಅದೆಷ್ಟೋ ರಣಭೀಕರ ಮಳೆಗೆ, ಭಾರೀ ಮಳೆಗೆ ಕರಾವಳಿ ಜನರ ಬದುಕು ಸಮಾಧಿಯಾಗಿದೆ. ಎಲ್ಲಿ ನೋಡಿದ್ರು ಕೂಡ ನೀರು ನೀರು ನೀರು. ಕುಸಿದಿದ್ದು ಕೇವಲ ಬರೀ ಮಣ್ಣಲ್ಲ, ಜನರ ಬದುಕೆ ಸಮಾಧಿಯಾಗಿದೆ. ಗಂಗಾವಳಿ ಸುನಾಮಿಗೆ ಮನೆ ಸರ್ವ ನಾಶ ಆಗಿದೆ. ಅಳಿದುಳಿದ ನೆಲದಲ್ಲಿ ನೆನಪುಗಳ ಹುಡುಕಾಟ ಮಾಡ್ತಾ ಇದ್ದಾರೆ. ದುರಂತ ನಡೆದ ಸ್ಥಳದಲ್ಲಿ ಏಕೈಕ ಚಾನಲ್ ರಿಪಬ್ಲಿಕ್ ಕನ್ನಡ ಮಾತ್ರ. ಆ ಗುಡ್ಡ ಕುಸಿತು, ಜನ ಮೃತಪಟ್ರಲ್ವಾ, ಜೀವ ಹಾನಿ ಆಯ್ತಲ್ವಾ, ಆ ಸ್ಥಳದಲ್ಲಿ
ರಿಪಬ್ಲಿಕ್ ಕನ್ನಡ ಮಾತ್ರ ವರದಿಯನ್ನು ಮಾಡ್ತಾ ಇದೆ. ಆ ಸ್ಥಳದಲ್ಲಿ, ಆ ದುರ್ಗಮ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಅಲ್ಲಿನ ಪರಿಸ್ಥಿತಿಯನ್ನ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದೆ. ದುರಂತ ನಡೆದ ಸ್ಥಳದಲ್ಲಿ ಏಕೈಕ ಚಾನಲ್ ರಿಪಬ್ಲಿಕ್ ಕನ್ನಡ ಮಾತ್ರ. ರಣ ಭೀಕರ ಮಳೆಗೆ ಕಾರವಾರ ಸಂಪೂರ್ಣವಾಗಿ ಏನಿವತ್ತು ನಲುಗಿ ಹೋಗಿದೆ, ಆ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡ್ತಾ ಇದೆ. ನದಿ ನೀರಿನಲ್ಲಿ ಆ ಮಳೆಯ ಆರ್ಭಟಕ್ಕೆ ತುಂಬಿ ಹರಿತಾ ಇದ್ದಂಥ ನದಿ ನೀರಿನ ಹೊಡೆತಕ್ಕೆ ಮನೆಗಳು ಕೊಚ್ಕೊಂಡು ಹೋಗಿದೆ. ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ಭಾರಿ ಹಾನಿಯಾಗಿದೆ. 5 ಮನೆಗಳ ಪಾಯ ಹೊರತಾಗಿ ಮತ್ತೇನೂ ಕೂಡ ಉಳಿದಿಲ್ಲ. ಅವಘಡದಲ್ಲಿ 8 ಮಂದಿ ಗಾಯಗೊಂಡಿದ್ದಾರೆ. ಒಬ್ಬ ನಾಪತ್ತೆಯಾಗಿದ್ದಾನೆ ಅನ್ನುವ ಅನುಮಾನ ವ್ಯಕ್ತವಾಗಿದೆ. 2 ಬೈಕ್ಗಳು, 2 ಜಾನುವಾರು ಗಂಗಾವಳಿ ನದಿ ಪಾಲಾಗಿದೆ. ಗಂಗಾವಳಿ ನದಿಯ ಭೀಕರ ಆರ್ಭಟಕ್ಕೆ ಅಥವಾ ಮಳೆಯ ಆರ್ಭಟಕ್ಕೆ ಗಂಗಾವಳಿ ನದಿ ಉಕ್ಕಿ ಹರಿತಾ ಇದೆ. ಶಿರೂರು ಬಳಿಯ ಉಳುವರೆ ಗ್ರಾಮದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ನಾಪತ್ತೆಯಾದವರಿಗಾಗಿ ಈಗ ಶೋಧ ಕಾರ್ಯ ಮುಂದುವರೆದಿದೆ. ಕಾರ್ಯಾಚರಣೆ ನಡೀತಾ ಇದೆ. ಕಾರ್ಯಾಚರಣೆಗೂ ಕೂಡ ಅಡ್ಡಿ ಆಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಮಳೆಯ ನಡುವೆಯೇ NDRF ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ, ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದೆ. ಜನರ ಬದುಕೆ ಸಮಾಧಿಯಾಗಿ ಹೋಗಿದೆ. ಕಾರವಾರ ಆ ಭಾಗದಲ್ಲಿ ಕಾರವಾರದ ಶಿರೂರಿನಲ್ಲಿ ನದಿ ನೀರಿನ ಹೊಡೆತಕ್ಕೆ ಕೊಚ್ಚಿ ಹೋದ ಮನೆ ಕೇವಲ ಪಾಯ ಮಾತ್ರ ಕಾಣಿಸ್ತಾ ಇದೆ. ಮನೆಗಳು ಬಿದ್ದಿರೋದು ಅದೆಷ್ಟೋ, ಮನೆಗಳು ಕುಸಿದಿರೋದೆಷ್ಟೋ. ಆ ಮೇಲ್ಚಾವಣಿ ಮತ್ತೊಂದು ಮಗದೊಂದು ಹಾರಿ ಹೋಗಿ ಜನರ ಬದುಕೆ ದುಸ್ತರವಾಗಿದೆ. ಇಲ್ಲಿ ಬಂದು ಬಿದ್ದುಬಿಟ್ಟು ಅವಾಗ ಮನೆ ಅಡಿಯಲ್ಲಿ ಇಬ್ಬರು ಅಡಿಗೆ ಆಗೋದು, ನಮ್ಮ ಮತ್ತೆ ಭಾವ. ನಾನು ಮೇಲೆ ಹತ್ತಿ ಮಕ್ಕಳಿಗೆ ಕಾಪಾಡ್ಲಿಕ್ಕೆ ಹೋದೆ. ಮಕ್ಕಳು ನೀರಡಿಯಲ್ಲಿ ಅಲ್ಲಿ ಬೇರೆ ಹೇಗೆ ಕರ್ಕೊಂಡು ಬಂದ್ರಿ ಮಕ್ಕಳನ್ನ? ನೀರಿಗೆ ಹೋದ ಮಕ್ಕಳನ್ನ ಹೇಗೆ ಕರ್ಕೊಂಡು ಅವರೇ ಕಲ್ಲು ಹಿಡ್ಕೊಂಡು ಮೇಲೆ ಹತ್ತು ಬಂದ್ರು. ಒಟ್ಟಾರೆ ಇಲ್ಲಿ ಎಷ್ಟು ಜನಕ್ಕೆ ಪೆಟ್ಟಾಗಿದೆ? ನಾನು ಇದನ್ನ ನೋಡಿದ್ದೇನೆ. ಫಸ್ಟ್ ಗುಡ್ಡ ಬೀಳ್ತಾ ಇತ್ತು ಸರ್, ಮಣ್ಣೆಲ್ಲ ಬೀಳ್ತಾ ಇತ್ತು. ಮಣ್ಣಿನ ಜೊತೆ ಒಂದು ಟ್ಯಾಂಕ್. ವರುಣನ ಆರ್ಭಟಕ್ಕೆ ಕರಾವಳಿಯಲ್ಲಿ ಕಂಪನ ಆಗಿದೆ. ಮರಣ ಮಳೆಗೆ ಅಂಕೋಲದ ಜನರು ತತ್ತರಿಸಿ ಹೋಗಿದ್ದಾರೆ. ಶಿರೂರು ಬಳಿ ಗುಡ್ಡ ಕುಸಿತ ಆಗಿದೆ. ಜನರಿಗೆ ಡವ ಶುರುವಾಗಿದೆ. ಉಳುವರೆ ಗ್ರಾಮದಲ್ಲಿ ಅವಾಂತರಗಳ ಸರಮಾಲೆಗೆ ಸೃಷ್ಟಿಯಾಗಿದೆ. ಭೀಕರ ಪ್ರವಾಹಕ್ಕೆ ಕೊಚ್ಚಿ ಹೋದ ಸೂರು. ಮನೆ ಇಲ್ಲ, ಏನೂ ಇಲ್ಲ. ಮನೆಯಲ್ಲಿ ವಾಸಿಸ್ತಾ ಇದ್ದ ವೃದ್ಧೆ ಸಣ್ಣವ್ವ ಕಣ್ಮರೆಯಾಗಿದ್ದಾಳೆ. ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರಾ ಅನ್ನೋದು ಈಗಿರುವಂಥ ಅನುಮಾನ. ಇನ್ನು ಆ ಭಾಗದಲ್ಲಿ ಆಗಿರುವಂಥ ಹಾನಿ ಮತ್ತು ಜೀವಹಾನಿ, ಮನೆಗಳು ಸಂಪೂರ್ಣವಾಗಿ ನಾಶ, ಇದೆಲ್ಲದರ ಕುರಿತಾಗಿ ನಮ್ಮ ಪ್ರತಿನಿಧಿ ನಾಗೇಂದ್ರ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ.